ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಕರ ಸಂಕ್ರಾಂತಿ ಬಗ್ಗೆ ಮಾತಾಡೋಣ. ಆದರೆ ಪುಸ್ತಕದ ಮಾತಲ್ಲ, ನಮ್ಮ ಅಜ್ಜಿ ಹೇಳ್ತಿದ್ದ ಕತೆ ಥರ, ನಮ್ಮ ಹಳ್ಳಿ ಫೀಲಿಂಗ್ನಲ್ಲೇ. ಫಸ್ಟ್ ಆಫ್ ಆಲ್, ಮಕರ ಸಂಕ್ರಾಂತಿ ಅಂದರೆ ಏನು ಅದೆಲ್ಲರಿಗೂ ಗೊತ್ತಾ? ಸಿಂಪಲಾಗಿ ಹೇಳಬೇಕಂದ್ರೆ ಸೂರ್ಯ ದಿಕ್ಕು ಬದಲಾಯಿಸೋ ದಿನ ಇದು. ಇಲ್ಲಿವರೆಗೂ ಸೂರ್ಯ ದಕ್ಷಿಣಕ್ಕೆ ಹೋಗ್ತಾ ಇರ್ತಾನೆ, ಆದರೆ ಈ ದಿನದಿಂದ ಉತ್ತರಕ್ಕೆ ಹೋಗೋದು ಶುರು ಮಾಡ್ತಾನೆ. ಅದಕ್ಕೆ ಇದನ್ನು ಉತ್ತರಾಯಣ ಅಂತಾರೆ. ನಮ್ಮ ಹಿರಿಯರು ಏನು ಹೇಳಿದ್ರು ಗೊತ್ತಾ? ಈ ದಿನದಿಂದ ದೇವರು ಬೆಳಕು ಜಾಸ್ತಿ ಕೊಡ್ತಾನೆ ಅಂತ. ಹಗಲು ಜಾಸ್ತಿ, ಚಳಿ ಕಡಿಮೆ. ಅದೇ ಮಕರ ಸಂಕ್ರಾಂತಿ ಸ್ಪೆಷಲ್. ರೈತರಿಗೆ ಈ ಹಬ್ಬ ಯಾಕೆ ಇಷ್ಟು ಇಂಪಾರ್ಟೆಂಟ್ ಗೊತ್ತಾ? ನಾವು ಫಂಕ್ಷನ್ ಅಂತ ಆಚರಿಸೋದು, ಆದರೆ ರೈತರಿಗೆ ಇದು ರಿಸಲ್ಟೇ. ತಿಂಗಳುಗಳ ಕಷ್ಟ, ಬಿಸಿಲು, ಮಳೆ, ಚಳಿ ಎಲ್ಲ ಸಹಿಸ್ಕೊಂಡು ಬೆಳೆದ ಬೆಳೆ ಈಗ ಕೈಗೆ ಬರ್ತದೆ. ಅದಕ್ಕೆ ಸಂಕ್ರಾಂತಿ ಅಂದರೆ ದೇವರಿಗೆ ಥ್ಯಾಂಕ್ಸ್ ಹೇಳೋ ದಿನ. ಹೊಸ ಅಕ್ಕಿ ಮನೆಗೆ ಬರೋದು, ಕಬ್ಬು ಕತ್ತರಿಸೋದು, ಇವೆಲ್ಲ ಸಕ್ಸಸ್ ಸೆಲೆಬ್ರೇಷನ್. ಇಲ್ಲಿ ಒಂದು ಕುತೂಹಲದ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಎಲ್ಲ ವರ್ಷ 14ನೇ ತಾರೀಕು ಅಂತಿದ್ವಿ, ಈ ವರ್ಷ ಯಾಕೆ 17ಕ್ಕೆ ಹೋಯಿತು? ಇದು ಸೂರ್ಯನ ಆಟ ಸ್ನೇಹಿತರೆ. ಸೂರ್ಯ ಮಕರ ರಾಶಿಗೆ ಎಕ್ಸಾಕ್ಟಾಗಿ ಎಂಟ್ರಿ ಕೊಡುವ ಸಮಯ. ಈ ಸಮಯ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲೇ ಇರೋದು ನೋಡಿ, 20 ನಿಮಿಷಗಳ ಸೀಕ್ರೆಟ್, 70 ವರ್ಷಗಳ ಕತೆ. ನಮ್ಮ ಕ್ಯಾಲೆಂಡರ್ ಏನು ಹೇಳುತ್ತೆ ಗೊತ್ತಾ? ಒಂದು ವರ್ಷ ಅಂದರೆ 365 ದಿನ. ಆದರೆ ಸೂರ್ಯನ ಅಸಲಿ ವರ್ಷ 365 ದಿನ 6 ಗಂಟೆ. ಆ 6 ಗಂಟೆ ಪ್ರತಿ ವರ್ಷ ನಾವು ಕ್ಯಾಲೆಂಡರ್ನಲ್ಲಿ ಕವರ್ ಮಾಡಲ್ಲ. ಹಾಗಾಗಿ ವರ್ಷಕ್ಕೆ ಸೂರ್ಯ ಸುಮಾರು 20 ನಿಮಿಷ ಲೇಟಾಗಿ ಹೋಗ್ತಾನೆ. ಅಂದರೆ 20 ನಿಮಿಷ ಡಿಲೇ ಇರುತ್ತೆ ಮಕರ ರಾಶಿಗೆ ಎಂಟ್ರಿ ಕೊಡೋದು. ಫಾರ್ ಎಕ್ಸಾಂಪಲ್, 1 ವರ್ಷ 20 ನಿಮಿಷ ಡಿಲೇ, 3 ವರ್ಷ ಆದರೆ 1 ಗಂಟೆ ಡಿಲೇ ಇರುತ್ತೆ, 30 ವರ್ಷ ಆದರೆ 10 ಗಂಟೆ ಡಿಲೇ ಇರುತ್ತೆ, 70 ವರ್ಷಕ್ಕೆ ಸುಮಾರು 1 ದಿನ ಡಿಫ್ರೆನ್ಸ್ ಬರುತ್ತೆ. ಅದಕ್ಕೆ ನಮ್ಮ ಅಜ್ಜಿ ಕಾಲದಲ್ಲಿ ಸಂಕ್ರಾಂತಿ ಯಾವತ್ತು 13ಕ್ಕೆ ಇರ್ತಿತ್ತು. ನಮ್ಮ ಕಾಲದಲ್ಲಿ 14, ಈಗ ಕೆಲವೊಮ್ಮೆ 15ಕ್ಕೆ ಶಿಫ್ಟ್ ಆಗ್ತದೆ. ಹಾಗಾದರೆ ಮುಂದೆ 16ಕ್ಕೂ ಹೋಗುತ್ತಾ? ಈಗ ನಿಮಗೆ ಡೌಟ್ ಬರ್ಬೋದು. ಹಾಗಾದರೆ ಮುಂದಿನ ದಿನಗಳಲ್ಲಿ 16, 17 ಆಗಿಬಿಡುತ್ತಾ? ಇಲ್ಲ ಸ್ನೇಹಿತರೆ, ಇದಕ್ಕೆ ಖಗೋಳಶಾಸ್ತ್ರದಲ್ಲಿ ಕರೆಕ್ಷನ್ ಸಿಸ್ಟಮ್ ಇದೆ. ಈ ಕರೆಕ್ಷನ್ ಸಿಸ್ಟಮ್ ಅಂದರೆ ಏನು? ಅದೇ ಲೀಪ್ ಇಯರ್. ಪ್ರತಿ 4 ವರ್ಷಕ್ಕೊಮ್ಮೆ ಫೆಬ್ರವರಿಯಲ್ಲಿ 1 ಎಕ್ಸ್ಟ್ರಾ ದಿನ ಆ್ಯಡ್ ಮಾಡ್ತೀವಿ. ಇದು ಆ ಎಕ್ಸ್ಟ್ರಾ 5 ಗಂಟೆ 48 ನಿಮಿಷಗಳನ್ನು ಅಡ್ಜಸ್ಟ್ ಮಾಡೋಕ್ಕೆ. ಇಲ್ಲದಿದ್ದರೆ ನಮ್ಮ ಎಲ್ಲ ಋತುಗಳು, ಮಳೆ, ಚಳಿ, ಬೇಸಿಗೆ ಎಲ್ಲ ತಿಂಗಳುಗಳು ಶಿಫ್ಟ್ ಆಗ್ತಿತ್ತು. ಆ ಲೀಪ್ ಇಯರಲ್ಲಿ 1 ದಿನ ಆ್ಯಡ್ ಮಾಡ್ತೀವಲ್ಲ, ಆ 1 ದಿನ ಆ ವರ್ಷ ಅಕ್ಯುಮುಲೇಟ್ ಆಗೋ ಲೇಟ್, ಅಂದರೆ ಸೂರ್ಯ ಮಕರ ರಾಶಿಗೆ ಶಿಫ್ಟ್ ಆಗೋ ಲೇಟ್ನ ಬಹುತೇಕ ಭಾಗವನ್ನೇ ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ಅದಕ್ಕೆ ಡ್ರಿಫ್ಟ್ ತುಂಬ ಮುಂದೆ ಹೋಗಲ್ಲ. ಸೊ ಇದು ಅರೌಂಡ್ 14 ಆ್ಯಂಡ್ 15, 14 ಮತ್ತು 15ನೇ ತಾರೀಕು ಆಚೆ ಈಚೆನೇ ಇರುತ್ತೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.